ಸಭೆ ಆಗೈತಿ. ಅತ್ನಿ ಗ್ರಾಮ ದೇವತೆಯಾದ ಸಿದ್ದೇಶ್ವರ ಹಾಗೂ ಮುರುಗೇಂದ್ರ ಸ್ವಾಮೀಜಿಯವರಿಗೆ ವಂದಿಸಿ ಅತ್ನಿ ಪುರಸಭೆ 1853ರಲ್ಲಿ ಪ್ರಾರಂಭವಾಗಿದ್ದು ಪುಣಾಜ್ಯೋತಿ ಆಗಿದ್ದು ಇದು. ಇವತ್ತು ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸಂಗಪ್ಪ ಸವದಿಯವರ ನೇತೃತ್ವದಲ್ಲಿ ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೆ ಹೋಗಿತ್ತು. ಅದಕ್ಕೆ ಅತ್ನಿ ಪುರಸಭೆ ವತಿಯಿಂದ ಹಾಗೂ ಅತ್ನಿ ಗ್ರಾಮ ವತಿಯಿಂದ ಅವರಿಗೆ ತುಂಬ ಶುಭಾಶಯ ಕೋರುತ್ತೇನೆ. ನಮ್ಮ ಸತತ ಲಕ್ಷ್ಮಣ ಸಂಗಪ್ಪ ಸವದಿಯವರ ಪ್ರಯತ್ನದಿಂದ ಭಾಳ ದಿನದ ಕನಸಿತ್ತು ಅತ್ನಿದ. ಅವರ ಭಾಳ ತ್ರಾಸು ತಗೊಂಡ ನಮ್ಮ ನಗರಸಭೆ ಮಾಡಿದ್ದಾರೆ. ತುಂಬ ಧನ್ಯವಾದಗಳು. ಮತ್ತು ನಮ್ಮ ಶಾಸಕರಿಗೆ ಒಂದು ಮತ್ತು ಮಾತು ಹೇಳ್ತೀನಿ ಅಂದರೆ, ಇದರಿಂದ ನಿಮ್ಮ ಅತ್ನಿ ನಗರಿಗೆ ಇನ್ನೂ ರೋಡ ಗಟ್ರ ಲೈಟ ಇನ್ನೂ ಭಾಳ ಆಗಬೇಕು. ನಿಮ್ಮ ಇನ್ನೂ ಮಹಾನಗರ ಪಾಲಿಕೆ ನಿಮ್ಮ ಕೈಯಿಂದ ಆಗಬೇಕಂತೂ ನಾವು ಇವತ್ತು ರಾಜ್ಯ ಸಚಿವ ಸಂಪುಟದ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿನೇ ಅತಿ ಹಳೆಯದಾಗಿರ್ತಕ್ಕಂಥ ಅತನಿ ಪುರಸಭೆ ಇವತ್ತು ನಗರಸಭೆಯಾಗಿ ಪದೋನ್ನತಿ ಹೊಂದಿರತಕ್ಕಂಥದ್ದು, ಬಡ್ತಿ ಹೊಂದಿರತಕ್ಕಂಥದ್ದು ನಿಜವಾಗಲೂ ನಮ್ಮ ಎಲ್ಲ ಅತನಿಯ ಎಲ್ಲ ಸಾರ್ವಜನಿಕರಿಗೆ ಖುಷಿ ಕೊಡುವಂಥ ಸಂಗತಿ. ಬಹಳಷ್ಟು ವರ್ಷದಿಂದ ನೆನೆಗುದಿ ಬಿದ್ದಿರತಕ್ಕಂಥ ಈ ಪುರಸಭೆಯನ್ನು ಮೇಲ್ದರ್ಜೆಗೇರಿಸುವಂಥ ಕಾರ್ಯ ಇವತ್ತು ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಘೋಷಣೆ ಮಾಡಿರತಕ್ಕಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಖುಷಿ ಪಡುವಂಥ ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಪುಣೆ ಜೊತೆ ಸ್ಥಾಪನೆ ಆಗಿರ್ತಕ್ಕಂಥ ಪುರಸಭೆ ಬಹು ದಿನಗಳಿಂದ ಇದನ್ನು ನಗರಸಭೆಯ ಬೇಡಿಕೆ ಇತ್ತು. ಕಾರಣಾಂತರಗಳಿಂದ ಅದು ಇನ್ನೂ ಡಿಲೇ ಆಗ್ತಾ ಬಂದಿತ್ತು. ಆದರೆ ಇವತ್ತು ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣ ಸವದಿ ಅವರ ಪ್ರಯತ್ನ, ಅದರ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಪುರಸಭೆಯ ಎಲ್ಲ ಸದಸ್ಯರು ಹಾಗೂ ಪುರಸಭೆಯ ಎಲ್ಲ ಅಧಿಕಾರಿಗಳು ಸೇರಿಕೊಂಡು ಅದಕ್ಕೆ ಪೂರಕವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕಾಗಿತ್ತು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವ ಮುಖಾಂತರ ಅದನ್ನು ಪುರಸಭೆಯಿಂದ ನಗರಸಭೆಗೆ ಪದೋನ್ನತಿ ಹೊಂದಲಿಕ್ಕೆ ಇನ್ನೆಲ್ಲ ಸೌಕರ್ಯಗಳು ಮಾಡಬೇಕಾಗಿತ್ತು ಅದನ್ನೆಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದರಿಂದ ಅದರ ಫಲವಾಗಿ ಹಾಗೂ ಮಾನ್ಯ ಲಕ್ಷ್ಮಣ ಸವದಿ ಅವರ ಪ್ರಯತ್ನದ ಫಲವಾಗಿ ಇವತ್ತು ನಗರಸಭೆ ಇದೇ ರೀತಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದು ಅತನಿಯನ್ನು ಇನ್ನಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಇದು ಪೂರಕವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮೆಲ್ಲರಿಗೂ ಈ ಅತನಿಯ ಸಮಸ್ತ ಜನತೆಗೆ ನಾನು ಈ ಪುರಸಭೆಯಾಗಿಯಿಂದ ನಗರಸಭೆಗೆ ಪದೋನ್ನತಿ ಹೊಂದಿರತಕ್ಕಂಥದ್ದು ಬಗ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ದಿನ ನಮ್ಮ ಶಾಸಕರಾದ ಲಕ್ಷ್ಮಣ ಸವದಿಯವರ ಸತತ ಪ್ರಯತ್ನದಿಂದ ನಮ್ಮದು ಪುರಸಭೆಯಿಂದ ನಗರಸಭೆಗೆ ಮೇಲ್ದರ್ಜೆಗೇರಿದೆ. ಇದರಿಂದ ನಮಗೆಲ್ಲ ಸಂತೋಷ ಆಗಿದೆ. ಎಲ್ಲ ನಮ್ಮ ಸದಸ್ಯರಿಗೆ ಮತ್ತು ಅತನಿ ನಾಗರಿಕರ ಪರವಾಗಿ ನಮ್ಮ ಶಾಸಕರಿಗೆ ಪುರಸಭೆಯಾಗಿ ಪ್ರಥಮವಾಗಿ ಹಾಗೂ ಅತನಿ ಎರಡೂ ಒಟ್ಟಿಗೆ ಸಭೆಯಾಗಿ ಆಯ್ಕೆಗೊಂಡಿರ್ತವೆ. ತದನಂತರದಲ್ಲಿ ಇದು ಸುಮಾರು ವರ್ಷಗಳ ಹಿಂದೆ ನಗರಸಭೆಯಾಗಿ ಮೇಲ್ದರ್ಜೆಗೆ ಏರ್ಬೇಕಾಗಿತ್ತು. ಆದರೆ ಇದು ನಮ್ಮ ಸನ್ಮಾನ್ಯ ಪ್ರಯತ್ನ ಹಾಗೂ ಇದರಿಂದ 2025ರಲ್ಲಿ ಇದು ನಗರಸಭೆಯಾಗಿ ಮೇಲ್ದರ್ಜೆಗೆ ಏರಿದ್ದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಲಕ್ಷ್ಮಣ ಸವದಿ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಎಲ್ಲ
32 ಮಂದಿ ಪುರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರ ಪರವಾಗಿ ಅವರಿಗೆ ನಾವು ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅಂತೇಳಿ ಈ ಮೂಲಕ ಎಲ್ಲರಿಗೂ ಗೊತ್ತಿದ್ದ ಹಾಗೆ ನಾವು ಪ್ರತಿ ಸಲ ಒಂದು ಮಾತನ್ನು ಹೇಳುತ್ತೇವೆ, ಇಂತಹ ಶಾಸಕರನ್ನು ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತ. ಅದಕ್ಕಾಗಿ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅಭಿವೃದ್ಧಿ ಕಾರ್ಯವನ್ನು ನಮ್ಮ ಶಾಸಕರು ಆಗಿರುವಂಥ ಲಕ್ಷ್ಮಣ ಸವದಿ ಅವರ ಸತತ ಪ್ರಯತ್ನದಿಂದ ಈಗಾಗಲೇ ನಮ್ಮ ಮುಖಂಡರು ಮಾತಾಡಿದ್ದಾರೆ. 1853 ಆ ಇಸ್ವಿಯಲ್ಲಿ ನಮ್ಮ ಅಧೀನೆಯಲ್ಲಿ ಪುರಸಭೆ ನಗರಸಭೆಯನ್ನು ಆಗಿದೆ. ಅದರಲ್ಲಿ ನಮ್ಮ ಶಾಸಕರ ಸತತ ಪ್ರಯತ್ನವಾಗಿದೆ. ಅದಕ್ಕಾಗಿ ನಾನು ನಮ್ಮ ಸಮಸ್ತ